ನೂರಾರು ವರ್ಷ ಸೌಭಾಗ್ಯವತಿಯಾಗಿ ಈ ಮನೆಯಲ್ಲಿ ಸಂತೋಷದಿಂದ ಓಡಾಡ್ಕೊಂಡಿರಮ್ಮ. ಇನ್ಮೇಲೆ ಇದು ನಿನ್ನ ಮನೆ, ನಾವೆಲ್ಲ ನಿನ್ನೋರು. ನಿನಗೆ ಒಳ್ಳೇದಾಗ್ಲಿ ಮಗಳೇ, ನಿನ್ನಿಂದ ಈ ಮನೆಗೂ ಒಳ್ಳೇದಾಗ್ಲಿ. ನಿಮ್ಮ ನಂಬಿಕೆನ ನಾನು ಖಂಡಿತ ಉಳಿಸ್ಕೋತೀನಿ. ನನಗೆ ಆ ನಂಬಿಕೆ ಇದೆ ಅಮ್ಮ. ನೋಡು, ಇನ್ಮೇಲೆ ನೀನು ಈ ಮನೆ ಸೊಸೆ ಅಲ್ಲ, ಈ ಮನೆ ಮಗಳು. ಒಂದು ಒಳ್ಳೆ ಹುಡುಗಿ ಈ ಮನೆಗೆ ಸೊಸೆಯಾಗಿ ಮಗಳಾಗಿ ಬರಲಿ ಅಂತ ನಾವಿಬ್ರು ಆಸೆ ಪಟ್ಟಿದ್ವಿ. ನೀನು ನಮ್ಮ ಮನೆಗೆ ಬಂದಿದ್ಯಾ. ನಿನ್ನ ಗಂಡನ ಹತ್ರ ಎಷ್ಟು ಕಷ್ಟ ಸುಖ ಹಂಚ್ಕೋತೀಯೋ ಅಷ್ಟೇ ಕಷ್ಟ ಸುಖನ ನನ್ನ ಹತ್ರನೂ ಹಂಚ್ಕೋಬೇಕು, ಆಯ್ತಾ? ಹಾಗೆಲ್ಲ ಕಣ್ಣೀರು ಹಾಕ್ಬಾರ್ದು. ನೀನು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಆಮೇಲೆ ನೀನು ಏನೇನು ಮಾಡಬೇಕು ಅನ್ನೋದನ್ನು ನಾನು ನಿಂಗೆ ಹೇಳ್ಕೊಡ್ತೀನಿ, ಆಯಿತಾ? ಹೋಗು. ಏನಾಯ್ತು? ಯಾಕೋ ಇಷ್ಟು ಟೆನ್ಷನ್ನಲ್ಲಿದ್ದೀರಾ? ಯಾರ್ದೋ ಫೋನ್ ಬಂತು, ಇದ್ದಕ್ಕಿದ್ದ ಹಾಗೆ ಸೀರಿಯಸ್ ಆದ್ರಿ. ಏನ್ ವಿಷಯ? ನನಗೆ ಹೇಳೋ ಅಂಥದ್ದಾ? ನಾನು ನಿಮಗೆ ಸಹಾಯ ಮಾಡ್ಲಾ? ನೀವು ಇಷ್ಟೊಂದು ಪ್ರೀತಿಯಿಂದ ಹೇಳ್ಬಿಡಿ, ನನಗೆ ಎಲ್ಲ ಕೆಲಸನೂ ಮರ್ತೋಗ್ಬಿಡುತ್ತೆ. ಅಂದ್ರೆ ನೀವು ನೋಡ್ತಿದ್ರೆ ಮಾತಾಡ್ತಿದ್ರೆ ನನಗೆ ಯಾವ ಕೆಲಸಗಳು ನೆನಪಾಗಲ್ಲ. ಸದ್ಯ ನೀವು ಇವಾಗ ಪರಿಚಯ ಆಗಿದ್ದು ನನ್ನ ಅದೃಷ್ಟನಪ್ಪ. ಯಾಕೆ? ನೀವು ಮೊದಲೇ ಏನಾದರೂ ನನಗೆ ಪರಿಚಯ ಆಗಿದ್ದಿದ್ರೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟೇ ಸೇರ್ತಾ ಇರಲಿಲ್ಲ. ಇನ್ನೇನು ಮಿಲಿಟ್ರಿಗೆ ಸೇರ್ಕೊತಿದ್ರಾ? ಫೇಲಾಗಿ
ಮನಸ್ಸನ್ನ ವಾಪಸ್ ತೆಗೆಸ್ತೀಯಾ? ಅದಕ್ಕೆ ತಾನೇ ನನ್ ತಂಗಿನ ಮದ್ವೆ ಮಾಡ್ಕೊಂಡಿದ್ದು. ನಿನ್ನಿಂದ ಆಗಲ್ವೋ? ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನೀನ್ ಬರ್ಕೋದಕ್ಕೆ ನನ್ನ ತಂಗಿ ಜೀವನ ಬರೀ ಮಾಡ್ತೀಯ. ನಿನ್ನ ಬಿಡಲ್ಲ ಕಣೋ, ಬಿಡಲ್ಲ. ನಗ್ತೀಯೋ? ನನ್ನ ಮುಂದೆ ನಗ್ತೀಯೋ? ಬಿಡಲ್ಲ ನೀನು. ನನ್ನೇ ಕೊಲೆ ಮಾಡ್ತೀಯಾ? ಸಾಯ್ಸು, ಕಮಾನ್, ಕಿಲ್ ಮೀ. ಸಾವಂದ್ರೆ ನಿನಗೆ ಭಯ ಇಲ್ವೇನೋ? ಸಾವು ಗೆದ್ರೋನಲ್ಲ ಈ ವಿಕ್ರಮ್ ಸಿಂಹ. ತೇಜಸ್ ಮಾತ್ರ ಎದುರ್ತಾನೆ. ಸಾಯಿಸ್ತೇನನ್ನ, ಸಾಯಿಸು, ಕಮಾನ್, ಕಿಲ್ ಮೀ. ನಿನ್ ತಂಗಿ ಕುತ್ತೆ ತಾಲಿ ಕಟ್ಟಿ ಇನ್ನು ಒಂದ್ ದಿವಸನೂ ಆಗಿಲ್ಲ. ನಾನ್ ಸತ್ರೆ ನಿನ್ ತಂಗಿ ಒಂದೇ ದಿವಸಕ್ಕೆ ಅಷ್ಟ ಕುಂಕುಮ ಮಾಡಿಸ್ಕೊಂಡು ಪ್ರಾಪರ ಅಂತ ಹೊಳಿತೇವ ಆ ಬಳೆಗಳನ್ನ ಹೊಡೆದಾಕೊಂಡು ಕಟ್ಟಿರೋ ತಾಳಿನ ಕಿತ್ತಾಕಿ ಬಿದುವೆ ಆಗ್ತಾಳೆ. ನಿಮ್ಮಪ್ಪ ಅವ್ರ ಮದುವೆ ಮಾಡಿದ್ದಾರೆ. ಮೇಘನ ಮೈ ಮೇಲೆ ನೀನ್ ಬರ್ತಿರೋದು ಗೊತ್ತಾಗಿದೆ ಅವ್ರಿಗೆ. ನಾನು ಸಾಯಿಸಕ್ಕೆ ನೀನೇ ಟ್ರೈ ಮಾಡ್ತಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಈಗ ನಾನ್ ಸತ್ರೆ ನಿನ್ ತಂಗಿ ವಿಧವೆ ಆಗ್ತಾಳೆ. ನನ್ ಸಾವು ನೀನೇ ಕಾರಣ ಅಂತ ನಿನ್ ಮೇಲೆ ದ್ವೇಷ ಸಾಧಿಸ್ತಾಳೆ. ಅವಳನ್ನ ಕಾಪಾಡೋದಕ್ಕೋಗಿ ನೀನು ಇಕ್ಕಟ್ಟ ತಗ್ಲಕ್ ಹೋಗ್ತೀಯ. ಜಾಸ್ತಿ ಕೆರ್ಚ್ಬೇಡ. ಈ ವಿಕ್ರಮ್ ಸಿಂಹನ್ನ ನೀನಂತ ಆತ್ಮ ಏನು ಮಾಡೋದಕ್ಕಾಗಲ್ಲ. ನನ್ ಪ್ರಾಣ ತೆಗಿತ್ಯಾ? ನನಗ್ ಕುರಿನ ಕೋಳಿನ? ಮದ್ವೆ ಆಯ್ತಲ್ವಾ, ಮುಂದಿನ ಕಾರ್ಯಕ್ರಮಗಳು ಪ್ರಸ್ತುತಕ್ಕೆ ನಾಳೆ ಪ್ರಸ್ತುತಕ್ಕೆ ಒಳ್ಳೆ ದಿನ ಅಂತ ಅವ್ರು ಹೇಳಿದ್ದಾರೆ. ಬೇಜಾರಾಗ್ತಿದ್ಯಾ? ಪ್ರಸ್ತ ಇವತ್ತಲ್ಲ ನಾಳೆ ಅಂತ. ಛೀ, ಹೋಗಿ ನೀವು. ಇಷ್ಟು ಸಾಕು ನಿನ್ನ ಇಂಚಿಂಚಾಗಿ ಬಂಧಿಸೋಕೆ. ಇವತ್ತು ಸೆರ್ಗಿಗೆ ಕೈ ಹಾಕಿದ್ದೀನಿ ನೋಡೆ, ಜುಟ್ಗೆ ಕೈ ಹಾಕ್ತೀನಿ.